ಆತ್ಮೀಯರೇ, ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದಂತೆ ಅಂಗರಾಜ್ಯದ ವೇಶ್ಯರ ಜೊತೆ ಋಷ್ಯಶೃಂಗನು ರೋಮಪಾದನ ರಾಜ್ಯವನ್ನು ಪ್ರವೇಶಿಸಿದ್ದಂತೆ ರೋಮಪಾದನ ಪಾಪಗಳು ಕರಗಿ ಸಾಮ್ರಾಜ್ಯದಲ್ಲಿ ಸಮೃದ್ಧಿಯ ಮಳೆ ಉಂಟಾಗುತ್ತದೆ. ಇದರಿಂದ ಸಂತೃಪ್ತಗೊಂಡ ರೋಮಪಾದನು ಮುನೇಂದ್ರನಿಗೆ ಆಗಿರುವ ವಿದ್ಯಮಾನಗಳನ್ನು ಮನವರಿಕೆ ಮಾಡಿ ತನ್ನ ಮಗಳಾದ ಶಾಂತಿಯೊಂದಿಗೆ ವಿವಾಹ ಮಾಡಿಕೊಟ್ಟನು. ಈ ಕಥೆಯನ್ನು ಹೇಳಿದ ದಶರಥನ ಮಂತ್ರಿ ಸುಮಾತ್ರನು, ದಶರಥ ಮಹಾರಾಜನೇ, ಋಷ್ಯಶೃಂಗ ಮುನಿ ನಮ್ಮ ಆಸ್ಥಾನಕ್ಕೆ ಬಂದು ಅಶ್ವಮೇಧ ಯಜ್ಞವನ್ನು ಮಾಡಿದಲ್ಲಿ ನಿಮಗೆ ಪುತ್ರ ಸಂತಾನ ಆಗುತ್ತದೆ ಎಂದು ತಿಳಿಸಿದನು. ಅದರಂತೆ ದಶರಥ ರೋಮಪಾದನ ಆಸ್ಥಾನಕ್ಕೆ ತೆರಳಿ ಗೆಳೆಯನಿಗೆ ನಡೆದ ವಿದ್ಯಮಾನ ವಿಚಾರಗಳನ್ನು ತಿಳಿಸಿ ಋಷ್ಯಶೃಂಗ ಮತ್ತು ಶಾಂತಿಯರೊಡನೆ ಅಯೋಧ್ಯೆಗೆ ಹಿಂದಿರುಗಿದನು. ವಸಂತ ಋತುವು ಆಗಮಿಸಿದಾಗ ನಮ್ರತೆಯಿಂದ ಋಷ್ಯಶೃಂಗನ ಬಳಿಗೆ ಹೋದ ಮಹಾರಾಜನು ಅಶ್ವಮೇಧ ಯಜ್ಞದ ಆಚರಣೆಯನ್ನು ಕುರಿತು ನಿರ್ದೇಶನಗಳನ್ನು ಕೋರಿದನು. ನಂತರದ ಯಜ್ಞಕ್ಕೆ ಬೇಕಾದ ಸಿದ್ಧತೆಗಳು ಪ್ರಾರಂಭವಾದವು. ಸರಯೂ ನದಿಯ ಉತ್ತರ ತೀರದಲ್ಲಿದ್ದ ಒಂದು ಸ್ಥಳವನ್ನು ಯಜ್ಞಕ್ಕಾಗಿ ಆಯ್ಕೆ ಮಾಡಲಾಯಿತು. ಯಜ್ಞದ ಪದ್ಧತಿಯ ಪ್ರಕಾರ ಚಕ್ರವರ್ತಿಯಾದವನು ಯಜ್ಞಾಶ್ವವನ್ನು ವಿಜಯಯಾತ್ರೆಗೆ ವಿಶ್ವದಾದ್ಯಂತ ಕಳಿಸಿ ಸಾಮಂತ ರಾಜರ ಮೇಲಿರುವ ತನ್ನ ಪರಮಾಧಿಕಾರವನ್ನು ಸ್ಥಾಪಿಸಬೇಕಾಗಿತ್ತು. ಚಕ್ರವರ್ತಿಯು ಸೈನಿಕರಿಂದ ಹಿಂಬಾಲಿಸಲ್ಪಡುವ ಈ ಕುದುರೆಯು ಯಾವ ರಾಜ್ಯಕ್ಕೆ ಹೋಗುತ್ತದೋ ಅಲ್ಲಿಯ ರಾಜನು ಚಕ್ರವರ್ತಿಯ ಪ್ರತಿನಿಧಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಬಹುದಾಗಿತ್ತು, ಅಥವಾ ಕುದುರೆಯನ್ನು ವಶಪಡಿಸಿಕೊಳ್ಳಲು ಯುದ್ಧ ಮಾಡಬಹುದಾಗಿತ್ತು. ಆಡಳಿತಾರೂಢ ಯುವರಾಜನು ಅಥವಾ ರಾಜನು ಚಕ್ರವರ್ತಿಗೆ ವಿಧೇಯಕನಾಗಿರಬೇಕಂತೆ ತನ್ನ ಮೌನ ಸಮ್ಮತಿಯನ್ನು ವ್ಯಕ್ತಪಡಿಸಬಹುದಾಗಿತ್ತು. ಈ ಸವಾಲನ್ನು ಸ್ವೀಕರಿಸಿ ಆ ಚಕ್ರವರ್ತಿಯು ಸರ್ವಾಧಿಕಾರವನ್ನು ನಿರ್ಲಕ್ಷಿಸಬಹುದಾಗಿತ್ತು. ಸವಾಲನ್ನು ಸ್ವೀಕರಿಸಿದವನು ಚಕ್ರವರ್ತಿಯ ಪ್ರತಿನಿಧಿಗಳನ್ನು ಯುದ್ಧ ಮಾಡಬೇಕಾಗಿತ್ತು ಮತ್ತು ವಿಜಯ ಸಾಧಿಸಿ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಬೇಕಾಗಿತ್ತು. ಸವಾಲೊಡ್ಡಿ ಸೋತ ರಾಜನ ಪ್ರಾಣತ್ಯಾಗ ಮಾಡಿ ಬೇರೊಬ್ಬ ರಾಜನಿಗೆ ಅಥವಾ ಅಧಿಕಾರಿಗೆ ತನ್ನ ಸ್ಥಾನ ಬಿಟ್ಟುಕೊಡಬೇಕಾಗಿತ್ತು. ಯಜ್ಞಾಶ್ವವು ಜಗತ್ತಿನಾದ್ಯಂತ ಸಂಚರಿಸಿ ಸವಾಲನ್ನು ಸ್ವೀಕರಿಸಲು ಬೇರ್ಯಾರೂ ಇಲ್ಲದೆ ಮರಳಿದಾಗ ಮಾತ್ರ ಅಶ್ವಮೇಧ ಯಜ್ಞವು ಆರಂಭವಾಗಬಹುದಾಗಿತ್ತು. ಭವಿಷ್ಯದಲ್ಲಿ ಜನಕ ಮಹಾರಾಜನು ತನ್ನ ಪುತ್ರರ ಮಾವನಾಗುವನೆಂದು ತಿಳಿದು ದಶರಥ ಮಹಾರಾಜನು ಅವನಿಗೆ ಮೊದಲ ಆಮಂತ್ರಣವನ್ನು ಕಳುಹಿಸಿದನು. ಹಾಗೆಯೇ ಇತರ ಸಾಮಂತ ರಾಜರಿಗೂ ಯಜ್ಞಾಚರಣೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಲಾಯಿತು. 400 ರಾಜಕುಮಾರರ ರಕ್ಷಣೆಯಲ್ಲಿ ಪೃಥ್ವಿಯನ್ನು 1 ವರ್ಷ ಸಂಚರಿಸಿದ ಕುದುರೆಯು ಅಯೋಧ್ಯೆಗೆ ಹಿಂದಿರುಗಿದಾಗ ಯಜ್ಞವು ಪ್ರಾರಂಭವಾಯಿತು. ಪೂರ್ವಭಾವಿ ಅನುಷ್ಠಾನಗಳನ್ನು ಆಚರಿಸಿದ ಬಳಿಕ ಮಹಾರಾಜ ದಶರಥನು ಹಿರಿಯ ರಾಣಿಯಾದ ಕೌಸಲ್ಯೆಯು ಯಜ್ಞಶಾಲೆಯ ಸ್ತಂಭವೊಂದಕ್ಕೆ ಕಟ್ಟಲಾಗಿದ್ದ ಯಜ್ಞಾಶ್ವಕ್ಕೆ ಪ್ರದಕ್ಷಿಣೆ ಬಂದು ಶಾಸ್ತ್ರಗಳ ಕಟ್ಟಳೆಗಳಲ್ಲಿ ಆಜ್ಞಾಪಿಸಿರುವಂತೆ ಖಡ್ಗದ 3 ಪ್ರಹಾರಗಳಿಂದ ಅದರ ಶಿರಚ್ಛೇದನ ಮಾಡಿದಳು. ತದನಂತರ ಋಷ್ಯಶೃಂಗನು ಈ ಮೃತ ಕುದುರೆಯ ಕೊಬ್ಬನ್ನು ಯಜ್ಞಕುಂಡದ ಅಗ್ನಿಗೆ ಅರ್ಪಿಸಿದನು. ಪಾಪಗಳಿಂದ ಮುಕ್ತಗೊಳ್ಳಲು ಮಹಾರಾಜ ದಶರಥನಿಗೆ ಹೋಮಧೂಮವನ್ನು ಆಗ್ರಹಿಸುವಂತೆ ನಿರ್ದೇಶಿಸಲಾಯಿತು. ಬಳಿಕ ಕುದುರೆಯ ಅಂಗಾಂಗಗಳನ್ನು ಯಜ್ಞದ ಅಗ್ನಿಯಲ್ಲಿ ಅರ್ಪಿಸಿದ ಪುರೋಹಿತರು 3 ದಿನದ ಯಜ್ಞವನ್ನು ಕೊನೆಗೊಳಿಸಿದರು. ತದನಂತರ ಮಹಾರಾಜ ದಶರಥನು ಪೃಥ್ವಿಯ 4 ದಿಕ್ಕುಗಳನ್ನು 4 ಪ್ರಧಾನ ಪುರೋಹಿತರಿಗೆ ದಾನವಾಗಿ ನೀಡಿದನು. ಆದರೆ ಉಡುಗೊರೆಗಳನ್ನು ಹಿಂದಿರುಗಿಸಿದ ಬ್ರಾಹ್ಮಣರು, ಓ ರಾಜ, ನಾವು ವೈದಿಕ ಅಧ್ಯಯನಕ್ಕೆ ಹಾಗೂ ತಪಸ್ಸಾಚರಣೆಗೆ ಬದ್ಧರಾಗಿದ್ದೇವೆ. ರಾಜ್ಯವನ್ನು ಆಳುವ ಆಸಕ್ತಿ ನಮಗಿಲ್ಲ. ಆದ್ದರಿಂದ ಹಸುಗಳು ಹಾಗೂ ಚಿನ್ನದಂತಹ ಇತರ ಉಡುಗೊರೆಗಳನ್ನು ನಮಗೆ ದಯವಿಟ್ಟು ನೀಡು ಎಂದರು. ನಂತರ ಮಹಾರಾಜನು ತನ್ನ ಬಳಿ ಬಂದ ಋಷ್ಯಶೃಂಗನನ್ನು, ಪ್ರಿಯ ರಾಜ, ನೀನು ಖಂಡಿತವಾಗಿಯೂ 4 ಕೀರ್ತಿವಂತ ಪುತ್ರರನ್ನು ಪಡೆಯುವೆ. ಆದಾಗ್ಯೂ ಈ ಉದ್ದೇಶಕ್ಕಾಗಿಯೇ ಇರುವ ಪುತ್ರೇಷ್ಟಿ ಎಂಬ ಪ್ರತ್ಯೇಕ ಯಜ್ಞವನ್ನು ನೀನು ಆಚರಿಸಬೇಕೆಂದು ನಾನು ಪ್ರಸ್ತಾಪಿಸುತ್ತೇನೆ ಎಂದನು. ಮಹಾರಾಜನು ದಶರಥನು ಇದಕ್ಕೆ ಅಣಿಯಾಗಿ ಒಪ್ಪಿದಾಗ ಯಜ್ಞವು ಕೂಡಲೇ ಆರಂಭವಾಯಿತು. ಇದೇ ಸಮಯದಲ್ಲಿ ಬ್ರಹ್ಮದೇವನ ಬಳಿ ಬಂದ ಪ್ರಧಾನ ದೇವತೆಗಳು, ಓ ಪಿತಾಮಹ, ನಿನ್ನ ವರಗಳಿಂದ ರಾವಣನು ಅದೆಷ್ಟು ಶಕ್ತಿಶಾಲಿಯಾಗಿರುವನೆಂದರೆ ಅವನು ಎಲ್ಲರನ್ನೂ ಮನಬಂದಂತೆ ಪೀಡಿಸುತ್ತಿದ್ದಾನೆ. ನಮಗೂ ಕೂಡ ಆ ದುಷ್ಟ ರಾಕ್ಷಸನನ್ನು ಸದೆಬಡಿಯಲಾಗುತ್ತಿಲ್ಲ. ಆದ್ದರಿಂದ ಅವನ ಸಂಹಾರಕ್ಕೆ ಉಪಾಯವೊಂದನ್ನು ನೀನೇ ಸ್ವತಃ ರೂಪಿಸಬೇಕೆಂದು ನಾವು ವಿನಂತಿಸುತ್ತಿದ್ದೇವೆ ಎಂದರು. ಪರಿಸ್ಥಿತಿಯನ್ನು ಪರಿಶೀಲಿಸಿದ ಬ್ರಹ್ಮದೇವನು ವರಗಳನ್ನು ಕೇಳುವಾಗ ಮನುಷ್ಯರು ತುಚ್ಛರೆಂದು ಪರಿಗಣಿಸಿದ ರಾವಣನು ಮಾನವರ ಕೈಗಳಿಂದ ಮರಣ ಹೊಂದುವುದರಿಂದ ರಕ್ಷಣೆ ಪಡೆಯಲಿಲ್ಲ ಎಂದನು. ರಾವಣನನ್ನು ಹೀಗೆ ಸಂಹರಿಸಬಹುದೆಂದು ಬ್ರಹ್ಮದೇವನು ಆಲೋಚಿಸುತ್ತಿದ್ದಾಗ ತನ್ನ ವಾಹನವಾದ ಗರುಡನ ಮೇಲೆ ವಿರಾಜಮಾನನಾಗಿದ್ದ ಭಗವಾನ್ ವಿಷ್ಣುವು ಅಲ್ಲಿ ಪ್ರತ್ಯಕ್ಷನಾದನು. ಅನೇಕ ಸೂರ್ಯರಷ್ಟು ಪ್ರಕಾಶಮಾನವಾಗಿದ್ದ ಭಗವಂತನು ಹೊಳಪಾದ ಕೇಸರಿ ವಸ್ತ್ರಗಳನ್ನು ಧರಿಸಿದ್ದನು.
ಶಂಖ ಚಕ್ರ ಗದ ಪದ್ಮಪಾಣಿಯಾಗಿ ತನ್ನ ಚತುರ್ಭುಜ ರೂಪದಲ್ಲಿ ಪ್ರಕಟವಾದನು. ಪರಮ ದೇವೋತ್ತಮನನ್ನು ಅತ್ಯಂತ ಆದರದಿಂದ ಪೂಜಿಸಿದ ದೇವತೆಗಳು, ಓ ಜಗದೊಡೆಯನೇ, ರಾವಣನನ್ನು ಕೊಲ್ಲುವುದಕ್ಕಾಗಿ ನಿನ್ನನ್ನು 4 ಭಾಗಗಳಲ್ಲಿ ವಿಭಜಿಸಿಕೊಂಡು ಮಹಾರಾಜ ದಶರಥನ 4 ಪುತ್ರರಾಗಿ ಅವತರಿಸಿ ನಮ್ಮನ್ನು ದಯಮಾಡಿ ರಕ್ಷಿಸಬೇಕು ಎಂಬುದಾಗಿ ವಿನಂತಿಸಿದರು. ಅದಕ್ಕೆ ಉತ್ತರಿಸಿದ ಭಗವಂತನು, ನಿಶ್ಚಿಂತರಾಗಿರಿ, ನೀವಿನ್ನೂ ಭಯಪಡುವ ಅಗತ್ಯವಿಲ್ಲ. ನಾನು ರಾಕ್ಷಸರ ರಾಜನಾದ ನಿಮ್ಮ ಶತ್ರುವನ್ನು ಸಂಹರಿಸುವ ಬಳಿಕ ಪೃಥ್ವಿಯನ್ನು 11,000 ವರ್ಷಗಳ ಕಾಲ ಆಳಲು ಅತಿ ಶೀಘ್ರದಲ್ಲೇ ಅವತರಿಸುತ್ತೇನೆ ಎಂಬುದಾಗಿ ಹೇಳಿ ಆಶ್ಚರ್ಯಚಕಿತರಾಗಿ ನೋಡುತ್ತಿರುವಂತೆಯೇ ಅದೃಶ್ಯನಾದನು. ಅದೇ ಸಮಯದಲ್ಲಿ ಸಕಲ ಮಂಗಳಕರ ದೈಹಿಕ ಲಕ್ಷಣಗಳುಳ್ಳ ಶ್ಯಾಮಲ ವರ್ಣದ ದಿವ್ಯ ಪುರುಷನೊಬ್ಬನು ಕಣ್ಣು ಕೋರೈಸುವ ಪ್ರಭೆಯನ್ನು ಸುತ್ತಲೂ ಚೆಲ್ಲುತ್ತಾ ಮಹಾರಾಜ ದಶರಥನ ಯಜ್ಞಾಗ್ನಿಯಿಂದ ಆವಿರ್ಭವಿಸಿದನು. ಅಸೀಮಿತವಾದ ಶಕ್ತಿಯುಳ್ಳಂತಿದ್ದ ಅವನು ದಿವ್ಯ ಆಭರಣಗಳಿಂದ ಅಲಂಕೃತನಾಗಿದ್ದು ಪಾಯಸದ ಒಂದು ದೊಡ್ಡ ಚಿನ್ನದ ಪಾತ್ರೆಯನ್ನು ತನ್ನ ಕೈಯಲ್ಲಿ ಹಿಡಿದಿದ್ದನು. ಮಹಾರಾಜ ದಶರಥನನ್ನು ಉದ್ದೇಶಿಸಿದ ಅವನು, ನಾನು ಭಗವಾನ್ ವಿಷ್ಣುವಿನ ದೂತ ಎಂದನು. ಕೈ ಜೋಡಿಸಿದ ರಾಜನು, ಓ ವಿಷ್ಣುದೂತ, ನಾನು ನಿನಗೇನು ಸೇವೆ ಮಾಡಬಹುದು, ಆದೇಶಿಸು ಎಂದು ಕೇಳಿದನು. ಆಗ ಭಗವಾನ್ ವಿಷ್ಣುವಿನ ಸೇವಕನು, ಪಾಯಸದ ಈ ಪಾತ್ರೆಯು ನೀವು ಮಾಡಿದ 2 ಯಜ್ಞಗಳ ಫಲಸ್ವರೂಪವಾಗಿದೆ. ನೀವು ಇದರ ಭಾಗಗಳನ್ನು ನಿಮ್ಮ 3 ಪತ್ನಿಯರಿಗೆ ಸೇವಿಸಲು ನೀಡಿ ನಿಮ್ಮ ಕೀರ್ತಿಯನ್ನು ಶಾಶ್ವತವಾಗಿ ಮುಂದುವರಿಸುವ 4 ಪುತ್ರರನ್ನು ನೀವು ಅವರಿಂದ ಪಡೆಯುವಿರಿ ಎಂದನು. ಪಾಯಸವನ್ನು ಅತ್ಯಾನಂದದಿಂದ ಸ್ವೀಕರಿಸಿದ ಮಹಾರಾಜ ದಶರಥನು ವಿಷ್ಣುದೂತನಿಗೆ ಪ್ರದಕ್ಷಿಣೆ ಬಂದು ವಿಷ್ಣುದೂತನನ್ನು ಅದೃಶ್ಯವಾದ ಬಳಿಕ ಪುತ್ರರನ್ನು ಪಡೆಯಲು ಕಾತರನಾಗಿದ್ದ ಮಹಾರಾಜ ದಶರಥನು ಪಾಯಸದ ಭಾಗಗಳನ್ನು ತನ್ನ ಪತ್ನಿಯರಿಗೆ ತಕ್ಷಣವೇ ನೀಡಿದನು. ಕೌಸಲ್ಯಗೆ ಪಾಯಸದ ಅರ್ಧ ಭಾಗವನ್ನು, ಸುಮಿತ್ರೆಗೆ 4ನೇ 1 ಅಂಶವನ್ನು ಹಾಗೂ ಕೈಕೆಗೆ 8ನೇ 1 ಅಂಶವನ್ನು ನೀಡಿದನು. ನಂತರ ಸ್ವಲ್ಪ ಆಲೋಚಿಸಿದ ಅವನು ಉಳಿದ 8ನೇ 1 ಭಾಗವನ್ನು ಸುಮಿತ್ರೆಗೆ ಕೊಟ್ಟನು. ತಾವು ಶೀಘ್ರದಲ್ಲೇ ತಾಯಂದಿರಾಗಬೇಕೆಂಬ ವಿಶ್ವಾಸ ಹೊಂದಿದ 3 ರಾಣಿಯರು ಆನಂದಪರವಶರಾದರು. ತಮ್ಮ ಪಾಲಿನ ಪಾಯಸವನ್ನು ಕಾತರದಿಂದ ಸ್ವೀಕರಿಸಿದ ಸ್ವಲ್ಪ ಸಮಯದಲ್ಲೇ ದಿವ್ಯ ಸಂತಾನವು ತಮ್ಮ ಗರ್ಭವನ್ನು ಪ್ರವೇಶಿಸಿರುವುದು ರಾಣಿಯರಿಗೆ ತಿಳಿಯಿತು. ತನ್ನ ಪತ್ನಿಯರು ಗರ್ಭಿಣಿಯಾಗಿರುವರೆಂದು ತಿಳಿದ ಮಹಾರಾಜ ದಶರಥನು ಬಹಳ ಸಂತೃಪ್ತನಾದನು. ಇದೇ ಸಮಯದಲ್ಲಿ ದೇವತೆಗಳನ್ನು ಉದ್ದೇಶಿಸಿದ ಬ್ರಹ್ಮದೇವನು, ಮುಂಬರುವ ಭಗವಾನ್ ವಿಷ್ಣುವಿನ ಅವತಾರಕ್ಕೆ ನೆರವಾಗಲು ನೀವು ಅಪ್ಸರೆಯರೊಂದಿಗೆ, ಹೆಣ್ಣು ಮಂಗಗಳೊಂದಿಗೆ, ಹೆಣ್ಣು ಯಕ್ಷಗಳೊಂದಿಗೆ, ನಾಗಗಳೊಂದಿಗೆ, ವಿದ್ಯಾಧರರೊಂದಿಗೆ ಹಾಗೂ ಇತರ ದೇವಲೋಕದ ಜೀವಿಗಳೊಂದಿಗೆ ಸೇರಿ ಸಂಯೋಜಿಸಬೇಕು. ಇದರಿಂದ ಜನಿಸುವ ನಿಮ್ಮ ಭಾಗಶಃ ಸ್ವರೂಪಗಳು ಮಂಗಗಳ ರೂಪದಲ್ಲಿದ್ದು ಇಚ್ಛಾನುಸಾರ ರೂಪವನ್ನು ತಾಳಲು ಸಮರ್ಥರಾಗಿರಬೇಕು ಹಾಗೂ ಇತರ ಸಿದ್ಧಿ ಶಕ್ತಿಗಳನ್ನು ಹೊಂದಿರಬೇಕು. ಅಷ್ಟೇ ಅಲ್ಲದೆ ಅವರು ಬಹಳ ಬುದ್ಧಿವಂತರಾಗಿದ್ದು ಶಸ್ತ್ರಗಳ ಬಳಕೆಯಲ್ಲಿ ಅತ್ಯಂತ ನಿಪುಣರಾಗಿರಬೇಕು ಹಾಗೂ ಹಗುರವಾದ ದೇಹಗಳನ್ನು ಹೊಂದಿದ್ದು ಭಗವಾನ್ ವಿಷ್ಣುವಿನಷ್ಟೇ ಶಕ್ತಿಶಾಲಿಗಳಾಗಿರಬೇಕು ಎಂಬುದಾಗಿ ಆಜ್ಞಾಪಿಸಿದನು. ಬ್ರಹ್ಮದೇವನ ಆದೇಶವನ್ನು ಪಡೆದ ಬಳಿಕ ಇಂದ್ರನು ವಾಲಿಯನ್ನು, ಸೂರ್ಯನು ಸುಗ್ರೀವನನ್ನು, ಬೃಹಸ್ಪತಿಯು ತಾರನನ್ನು, ಕುಬೇರನು ಗಂಧಮಾದನನ್ನು, ವಿಷ್ಣುಕರ್ಮನು ನಲನನ್ನು, ವರುಣನು ಸುಷ್ಣೇನನನ್ನು ಹಾಗೂ ವಾಯುವು ಹನುಮಂತನನ್ನು ಸಂತಾನವಾಗಿ ಪಡೆದರು. ಈ ಪ್ರಧಾನ ಮಂಗಗಳಲ್ಲದೆ ಸಾವಿರಾರು ಇತರ ಮಂಗಗಳು ಭಗವಾನ್ ವಿಷ್ಣುವಿಗೆ ನೆರವಾಗಲು ಜನಿಸಿದರು. ಅವರೆಲ್ಲರೂ ಪರ್ವತಗಳಷ್ಟು ಬೃಹದಾಕಾರರಾಗಿದ್ದದ್ದು ರಾವಣನೊಡನೆ ಹೋರಾಡಲು ಬಹಳ ಉತ್ಸುಕರಾಗಿದ್ದರು. ತಮಗೆ ಜನ್ಮವಿತ್ತ ದೇವತೆಗಳಂತೆ ಸಂಧ್ಯೋಜಾತರಾಗಿದ್ದ ಅವರು ಅದೆಷ್ಟು ಶಕ್ತಿಶಾಲಿಗಳಾಗಿದ್ದರೆಂದರೆ ತಮ್ಮ ರಭಸವಾದ ಬಲದಿಂದಲೇ ಸಮುದ್ರವನ್ನು ಕುಲುಕಿಸಬಲ್ಲವರಾಗಿದ್ದರು. ಸೃಷ್ಟಿಸಲಾದ ಜೀವಿಗಳಲ್ಲಿ 3 ವರ್ಗಗಳಿದ್ದವು: ಕರಡಿಗಳು, ಮಂಗಗಳು ಹಾಗೂ ಹಸುಗಳಂತೆ ಉದ್ದನೆಯ ಬಾಲಗಳನ್ನು ಹೊಂದಿದ್ದ ಮಂಗಗಳು. ಈ ಮಂಗಗಳ ಮತ್ತು ಕರಡಿಗಳ ಮಧ್ಯೆ ಒಟ್ಟು ಸಂಖ್ಯೆ 1 ಕೋಟಿಗಿಂತಲೂ ಹೆಚ್ಚು ಇದ್ದುದರಿಂದ ಪೃಥ್ವಿಯು ಅವರಿಂದ ಶೀಘ್ರವಾಗಿ ಉಕ್ಕಿ ಹರಿಯಿತು. ಕಾಡು ಹಣ್ಣುಗಳನ್ನು ಹಾಗೂ ವಿವಿಧ ಬೇರುಗಳನ್ನು ತಿನ್ನುತ್ತಿದ್ದ ಅವರು ಅರಣ್ಯಗಳಲ್ಲಿ ಅಲೆದಾಡತೊಡಗಿದರು. ಪುತ್ರೇಷ್ಟಿ ಯಜ್ಞವನ್ನು ಪೂರ್ಣವಾದ ಬಳಿಕ ದೇವತೆಗಳು, ಪುರೋಹಿತರು ಹಾಗೂ ಋಷ್ಯಶೃಂಗ ಮತ್ತು ಶಾಂತೆಯರು ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು. ಬಳಿಕ 12 ತಿಂಗಳ ಗರ್ಭಧಾರಣೆ ನಂತರ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿಯಂದು ಕೌಸಲ್ಯೆಯು ಓರ್ವ ಪುತ್ರರತ್ನನನ್ನು ಜನ್ಮ ನೀಡಿದಳು. ಕೆಂಪಾದ ಕಣ್ಣುಗಳನ್ನು ಹಾಗೂ ಆಧಾರದ ಹೊಂದಿದ್ದ ಅಜಾನುಬಾಹುವಾಗಿದ್ದ ಆ ದಿವ್ಯ ಶಿಶುವು ಸಕಲ ಮಂಗಳಕರ ಲಕ್ಷಣಗಳಿಂದ ಅಲಂಕೃತವಾಗಿತ್ತು.
ಕೌಸಲ್ಯೆಯ ಮಗನು ಭಗವಾನ್ ವಿಷ್ಣುವಿನ ಶಕ್ತಿಯ ಅರ್ಧ ಭಾಗವನ್ನು ಪ್ರತಿನಿಧಿಸುತ್ತಿದ್ದನು. ಇದಾದ ಸ್ವಲ್ಪ ಸಮಯದಲ್ಲೇ ಭಗವಾನ್ ವಿಷ್ಣುವಿನ ಸಾಮರ್ಥ್ಯದ 1/4 ಪ್ರತಿನಿಧಿಸುವ ಒಬ್ಬ ಪುತ್ರನಿಗೆ ದಶರಥನ ಕಿರಿಯ ರಾಣಿಯಾದ ಕೈಕೇಯಿಯು ಜನ್ಮವಿತ್ತಳು. ಕೌಸಲ್ಯೆಯ ಮಗನ ಅವತರಿಸಿದ 2 ದಿನಗಳ ಬಳಿಕ ಭಗವಾನ್ ವಿಷ್ಣುವಿನ ಶಕ್ತಿಯ 1/6 ಪ್ರತಿನಿಧಿಸುತ್ತಿದ್ದ 2 ಅವಳಿ ಪುತ್ರರಿಗೆ ಸುಮಿತ್ರೆ ತಾಯಿಯಾಗಿದ್ದಳು. 4 ನವಜಾತ ಮಕ್ಕಳು ಒಬ್ಬರನ್ನೊಬ್ಬರು ಬಹಳವಾಗಿ ಹೋಲುತ್ತಿದ್ದರು. ಅವರು ಅತ್ಯಂತ ಕಾಂತಿಯುಳ್ಳವರಾಗಿದ್ದು ನೋಡುವವರಿಗೆ ಆನಂದ ನೀಡುವಂತಿದ್ದರು. ದಶರಥ ಮಹಾರಾಜನ 4 ಪುತ್ರರು ಅವತರಿಸಿದಾಗ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿದರು. ಗಂಧರ್ವರು ಹಾಡುತ್ತಾ ಸಂಗೀತ ವಾದ್ಯಗಳನ್ನು ನುಡಿಸುತ್ತಿದ್ದರು ಮತ್ತು ಅಪ್ಸರೆಯರು ನರ್ತಿಸುತ್ತಿದ್ದರು. ಸಂಗೀತಗಾರರು, ನರ್ತಕರು ಹಾಗೂ ನಟರು ಬೀದಿಗಳಲ್ಲಿ ಗುಂಪುಗೂಡಿದರು. ಪ್ರಜೆಗಳೆಲ್ಲರೂ ಆನಂದದಿಂದ ಭಾಗವಹಿಸಿದಾಗ ಅಯೋಧ್ಯೆಯಲ್ಲಿ ಒಂದು ಮಹೋತ್ಸವವೇ ಜರುಗಿತು. ಕೌಸಲ್ಯೆಯ 4ನೇ ಪುತ್ರನನ್ನು ಜನಿಸಿದ 13 ದಿನಗಳ ಬಳಿಕ ನಾಮಕರಣ ಸಂಸ್ಕಾರವನ್ನು ನೆರವೇರಿಸಿದ ವಸಿಷ್ಠ ಮುನಿಗಳು ಕೌಸಲ್ಯೆಯ ಮಗನಿಗೆ ರಾಮನೆಂದೂ ಮತ್ತು ಕೈಕೇಯಿಯ ಪುತ್ರನಿಗೆ ಭರತನೆಂದೂ ಹೆಸರಿಟ್ಟರು. ಸುಮಿತ್ರೆಯ ಅವಳಿ ಸುತರಿಗೆ ಲಕ್ಷ್ಮಣ ಹಾಗೂ ಶತ್ರುಘ್ನರೆಂದು ಹೆಸರಿಡಲಾಯಿತು. ಮುಂದಿನ ಸಂಚಿಕೆಯಲ್ಲಿ ದಶರಥ ಪುತ್ರರ ಶಸ್ತ್ರಾಭ್ಯಾಸ ಹಾಗೂ ವಿದ್ಯಾಭ್ಯಾಸ ಹಾಗೂ ಮೊದಲ ಸಾಮರ್ಥ್ಯ ಪ್ರದರ್ಶನ ತಾಟಕಿಯ ಸಂಹಾರದ ಕಥೆಯನ್ನು ಕೇಳುವಿರಿ. ಜೈ ಶ್ರೀರಾಮ.